ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ. ಒಂದು ವ್ಯಕ್ತಿ ಲೋನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ದುಡ್ಡನ್ನು ತಗೊಂಡು ವಾಪಸ್ ಕೊಟ್ಟಿಲ್ಲ. ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗಿರೋದಕ್ಕೆ ಆ ಒಂದು ಅಪ್ಲಿಕೇಶನ್ ಅವರು ಈ ಒಂದು ವ್ಯಕ್ತಿ ಫ್ರಾಡ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಫೋಟೋ ಎಡಿಟ್ ಮಾಡಿ ಕಳಿಸಿದ್ದಾರೆ. ಆ ಒಂದು ವ್ಯಕ್ತಿ ಜೀವನ ಏನಾಗಬೇಕು ಅಲ್ವಾ? ನಾನು ಹಂಗೆ ಸುಮ್ಮನೆ ಮಲ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೇನೆ ನಿದ್ದೆಗಳಲ್ಲಿ. ನಾನು ಸಬ್ಸ್ಕ್ರೈಬರ್ ಒಬ್ಬರು ನಂಗೆ ಮೆಸೇಜ್ ಮಾಡೋರು, ಮನೋಜ್ ಅಂತ ಅಂದ್ಬಿಟ್ಟು, ಬ್ರೋ ಈ ಥರ ಅಪ್ಲಿಕೇಶನ್ ಆಲ್ರೆಡಿ ಸಿಕ್ಕಾಬಟ್ಟೆ ಆಗ್ಬಿಟ್ಟಿದೆ ಬ್ರೋ, ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ, ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಆ್ಯಂಡ್ ನನ್ನ ಫ್ರೆಂಡು ಕೂಡ ಒಬ್ಬರು ಡಿಪ್ರೆಷನ್ಗೆ ಹೋಗಿದ್ರು. ಸೊ ಈ ಥರ ಅಪ್ಲಿಕೇಶನ್ನ ಯಾರು ಯೂಸ್ ಮಾಡಬೇಡಿ ಅಂತ ಹೇಳಿ ಬ್ರೋ ಅಂತ ನನಗೆ ಮೆಸೇಜ್ ಮಾಡಿದ್ರು. ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಲೋನ್ ಅಪ್ಲಿಕೇಶನ್ ಈಗ ಒಂದು ವ್ಯಕ್ತಿ ಅದೇ ಹೇಳಿದ್ನಲ್ಲ, ಆ ಒಂದು ವ್ಯಕ್ತಿ ಲೋನ್ ತಗೊಂಡಿದ್ದಾರೆ, ಕೊಡ್ಬೇಕಾದ್ರೆ ಬಡ್ಡಿ ಸಮೇತ ಕೊಡಬೇಕು. ಸೊ ಒಂದು 2 ದಿನ ಹೆಚ್ಚು ಕಮ್ಮಿ ಆಗಿದೆ. ಸೊ ಅವರು ಪ್ರೆಷರ್ ಹಾಕಿದ್ದಾರೆ, ಫೋನ್ ಮಾಡಿ ಕೊಡಲೇಬೇಕು ಈ ಡೇಟ್ ಒಳಗೆ ಅಂತ. ಸೊ ಅವರು ಆಯಿತು ಕೊಡ್ತೀನಿ ಹುಡುಗರು ಅನ್ನೋ ರೇಂಜ್ಗೆ ಒಂಥರ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಅವರು ಒಂದು ಸ್ವಲ್ಪ ಭಯ ಪಡಿಸಿದ್ದಾರೆ. ಏನಂತಂದರೆ, ನಿಮ್ಮ ಫೋನ್ ಕಾಂಟ್ಯಾಕ್ಟ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ನೀವು ಫ್ರಾಡ್ ಅಂತ ಹೇಳ್ಬಿಡ್ತೀವಿ, ಅದು ಇದು ಅಂತಂದ್ಬಿಟ್ಟು ಅವರು ಒಂಥರ ವಾರ್ನಿಂಗ್ ಥರ ಕೊಟ್ಟಿದ್ದಾರೆ. ಸೊ ಇವರು ಏನೂ ಕೇರ್ ಮಾಡ್ದೇ ಆರಾಮಾಗಿದ್ದರಂತೆ. ಸೊ ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ಸಲ್ಲಿ ಯಾರೆಲ್ಲ ಇದ್ದರು ಇವ್ರು ಫೋಟೋ ಹಾಕ್ಬಿಟ್ಟು ಫ್ರಾಡ್ ಅಂತ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಎಲ್ರಿಗೂ. ಆ್ಯಂಡ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಈ ಒಂದು ವ್ಯಕ್ತಿ ಲೋನ್ ತಗೊಂಡಿದ್ದಾರಲ್ಲ ಆ ಒಂದು ವ್ಯಕ್ತಿಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಏನು ಮಗ ನಿಂದು ಹಿಂಗೆಲ್ಲ ಫ್ರಾಡ್ ಅಂತೆಲ್ಲ ಫೋಟೋಸ್ಗಳು ಬರ್ತಾಯಿದೆ ಅಂತ. ಸೊ ಇವಾಗ ನಿಮಗೆ ಕ್ವಶನ್ ಮಾರ್ಕ್ ಬಂದಿರುತ್ತೆ, ಅವ್ರ ಕಾಂಟ್ಯಾಕ್ಟ್ಸ್ಗಳಿಗೆ ಈ ಕಂಪ್ನಿಯವ್ರು ಹೆಂಗೆ ಕಳ್ಸೋದಕ್ಕೆ ಸಾಧ್ಯ, ಈ ಅಪ್ಲಿಕೇಶನ್ ಅವ್ರು ಹೆಂಗೆ ಕಳ್ಸೋದಕ್ಕೆ ಸಾಧ್ಯ ಅಂತ. ಈಗ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಅಂತಂದರೆ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಅಲೋವ್ ಕೊಟ್ಟಿರ್ತೀವಿ, ಗ್ಯಾಲರಿ ಪರ್ಮಿಷನ್ ಕೊಟ್ಟಿರ್ತೀವಿ, ಎಲ್ಲ ಕೊಟ್ಟಿರ್ತೀವಿ. ಸೊ ಅದರಿಂದ ಅವ್ರು ಎಲ್ಲ ಮಾನಿಟರ್ ಮಾಡ್ಬೋದು. ಅದರಲ್ಲೂ ಈ ಥರ ದುಡ್ಡಿನ ವ್ಯವಹಾರ ಅಂತಂದರೆ ಬಿಡಲ್ಲ, ಅವರು ಮನೆ ತಗೆ ಬಂದುಬಿಡ್ತಾರೆ, ಆಯಿತಾ? ಸೊ ಆದ್ದರಿಂದ ಹುಷಾರಾಗಿರಿ. ಈಗ ಒಂದು ವ್ಯಕ್ತಿಗೆ ಹಂಗೆ ಆಗಿದೆ. ಈಗ ನೋಡಿ, ಅವ್ನು ದುಡ್ಡು ಕೊಡಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಒಂದು ವ್ಯಕ್ತಿನೇ ಫ್ರಾಡ್ ಅಂತ ಅಂದ್ಬಿಟ್ರೆ ಹೆಂಗೆ? ಅಷ್ಟೊಂದು ಇಂಪಾರ್ಟೆಂಟ್ ಆ ದುಡ್ಡು. ಬಿಡಿ, ಅದೇನೋಪ್ಪ ಸಾಯ್ತಾರೆ, ದುಡ್ಡು ಅಂತ ಸಾಯ್ತಾರೆ, ಬಿಡಿ. ಸೊ ಯಾರೆಲ್ಲ ಈ ಲೋನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಈಗ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ, ಬೇಡ. 5 ಸೆಕೆಂಡ್ಗೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ಸಿಗುತ್ತೆ. ಆದರೆ ನೀವು ವಾಪಸ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ಸಾಯಿಸ್ಬಿಡ್ತಾರೆ ಅವರು, ಮಾತಲ್ಲೇ ಸಾಯಿಸ್ಬಿಡ್ತಾರೆ. ನೀವು ಡಿಪ್ರೆಷನ್ಗೆ ಹೊಂಟೋಗ್ತೀರಾ, ನೀವು ಲೈಫ್ ಕಳ್ಕೊಬಿಡ್ತೀರಾ. 70-80 ವರ್ಷ ಬದುಕಬೇಕಾಗಿರೋರು 20 ವರ್ಷಕ್ಕೆ ಲೈಫ್ನ ಕಳ್ಕೊಬಿಡ್ತೀರಾ. ಬೇಡ. ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ. ಹೌದು, ದುಡ್ಡು ಬೇಕು, ಊಟ ಮಾಡಬೇಕು, ಬೇಕು ದುಡ್ಡು, ಅದು ಗೊತ್ತು ನನಗೂ. ಆದರೆ ಅದಕ್ಕೋಸ್ಕರ ನೀವು ಈ ಲೈಫ್ನ ಕಳ್ಕೊಬೇಡಿ, ಡಿಪ್ರೆಷನ್ಗೆ ಹೋಗಿ. ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ? ನಿಮ್ಗೆ ದುಡ್ಡು ಬೇಕು ಅಂತಂದರೆ ಮನೇಲಿ ಕೇಳಿ, ಕೊಡ್ತಾರೆ. 100 ರೂಪಾಯಿ ಬೇಕಾ? ಹೋಗಿ ಕೇಳಿ, ಧೈರ್ಯವಾಗಿ ಕೇಳಿ, ಮುಜುಗರ ಪಡಬೇಡಿ. ಅದರಲ್ಲಿ ಕೊಡಲ್ಲ ಅಂದ್ಬಿಡ್ತಾರ? ನಿಮ್ಮನ್ನು ಅಷ್ಟು ಹೊತ್ತು ಸಾಕಿರ್ತಾರೆ, ಪಕ್ಕ ಕೊಡ್ತಾರೆ ನಿಮಗೆ. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಹಂಗೂ ನಿಮ್ಮ ಮನೇಲಿ ಕೊಡಲಿಲ್ವಾ, ಫ್ರೆಂಡ್ಸ್ ಹತ್ರ ಕೇಳಿ, ಕೊಡ್ತಾರೆ. 1-2 ದಿನ ನಿಧಾನಕ್ಕೆ ವಾಪಸ್ ಕೊಡ್ಬೋದು ನೀವು, ಅಲ್ವಾ? ಇಷ್ಟೇ ಸೊಲ್ಯೂಷನ್ನು. ಅದನ್ನು ಬಿಟ್ಟು ಈ ಥರ ಅಪ್ಲಿಕೇಶನ್ಗಳೆಲ್ಲ ಇವೆಲ್ಲ ಬೇಡ, ಆಯಿತಾ? ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ, ಡೇಟಿಂಗ್ ಅಪ್ಲಿಕೇಶನ್ಗಳಿದ್ದಾವೆ, ಅವೆಲ್ಲ ಯಾಕೆ ಬೇಕು ಹೇಳಿ? ಏನಕ್ಕೆ ಅಲೌ ಮಾಡಿದ್ದಾರೆ ಅದನ್ನು ಹೇಳಿ ಫಸ್ಟ್ ನನಗೆ. ಸೊ ಎಲ್ಲ ಥರ ಅಪ್ಲಿಕೇಶನ್ಗಳು ಕೂಡ ಸಿಗ್ತವೆ. ನೀವು ಅದನ್ನು ಹೆಂಗೆ ಉಪಯೋಗಿಸ್ಕೊಂಡು ನೀವು ಲೈಫಲ್ಲಿ ಏನು ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಸೊ ಈ ಲೋನ್ ಅಪ್ಲಿಕೇಶನ್ಗಳು ಹೆಂಗೆ ಅಂತಂದರೆ, ನಾನು ನಿಮಗೆ ಸಜೆಸ್ಟ್ ಮಾಡೋದು, ನೀವು ವಾಪಸ್ ಕೊಡ್ತೀರ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಆ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಸಿಂಪಲ್. ಓಕೆ, ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಲೈಫನ್ನು ಕಳ್ಕೊಬಿಡಿ, ಡಿಪ್ರೆಷನ್ಗೆ ಹೋಗಿ ಲೈಫನ್ನು ಕಳ್ಕೊಬಿಡಿ ಈ ಥರ ಒಂದು ಅಪ್ಲಿಕೇಶನಿಂದ. ಬೇಜಾರಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಆರಾಮಾಗಿರಿ, ಖುಷಿಯಾಗಿರಿ, ಆಯಿತಾ? ಸೊ ಲೈಫ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಎಂಜಾಯ್ ಮಾಡಿ, ಆರಾಮಾಗಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತಾಡೋದು.